ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಇಫ್ 9 to the power n, ಇದು 9 to the power n, ಓಕೆ 9n ಅಲ್ಲ, 9 to the power n. 9 to the power n plus 9 to the power n plus 9 to the power n is 3 to the power 2013. ಹಾಗಾದ್ರೆ n ವ್ಯಾಲ್ಯೂ ಎಷ್ಟು? ಓಕೆ, ಸೊ ಈಗ ನೋಡಿ, ಈ 9 to the power n ಅನ್ನ ನಾವು ಎಷ್ಟು ಸಲ ಆಡ್ ಮಾಡ್ತಾ ಇದೀವಿ ಇಲ್ಲಿ? 3 ಸಲ ಆಡ್ ಮಾಡ್ತಾ ಇದೀವಿ, ಕರೆಕ್ಟ್ ಅಲ್ವಾ? ಸೊ ಕೋಎಫಿಷಿಯಂಟ್ 1 1 ಆದ್ರೆ 3 ಸಲ ಆಡ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ 3 times 9 to the power n. ಹೌದಾ? ಸೊ ದಿಸ್ ಇಸ್ 3 times. ಯಾಕೆ? 3 ಸಲ ಆಡ್ ಮಾಡ್ತಾ ಇದೀವಿ. 1 plus 1 plus 1, 3 times. ಓಕೆ, ನೆಕ್ಸ್ಟ್ ಈಗ ಇಲ್ಲೂ 3 ಬಂದಿದೆ, ಇಲ್ಲೂ 3 ಬಂದಿದೆ. ಟ್ರೈ ಟು ಕನ್ವರ್ಟ್ 9. 9 ಹೇಗೆ ಬರಿಬಹುದು ನೀವು? ನಥಿಂಗ್ ಬಟ್ 3 ಸ್ಕ್ವೇರ್. ಹೌದಾ? ಸೊ ಇದಿಷ್ಟ ಆಯ್ತು. ಈಗ ನಾನಿಲ್ಲಿ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ 2 into n ಆಗುತ್ತೆ, ವಿಚ್ ಇಸ್ 2n. ಎಸ್, ಈಗ LHS ನಲ್ಲಿ ಬೇಸ್ ಸೇಮ್ ಇದೆ, ಇಲ್ಲಿ ಯಾವಾಗ್ಲೂ ಪವರ್ ಏನಿರುತ್ತೆ? 1 ಅಂತಾನೆ ಇರುತ್ತೆ. ಸೊ ಇಫ್ ಬೇಸ್ ಇಸ್ ಸೇಮ್ ವಿ ಕ್ಯಾನ್ ಆಡ್ ಪವರ್ಸ್. ಎಷ್ಟಾಯ್ತು? 1 plus 2n, 3 to the power 2013. ಈಗ ಬೇಸ್ ಸೇಮ್ ಇದೆ, ಸೊ ಡೆಫಿನೆಟ್ಲಿ ಪವರ್ ಈಕ್ವಲ್ ಆಗಿರ್ತಾವೆ. ಸೊ ಇಲ್ಲಿ ಎಷ್ಟು ಬಂತು? ಈ ಪ್ಲಸ್ 1 ಅನ್ನ ಆ ಕಡೆ ಹಾಕಿದ್ರೆ -1 ಆಗುತ್ತೆ. 2013 -1 ಎಷ್ಟಾಗುತ್ತೆ? 2012. ಸೊ ಇವಾಗ ನೀವು ಡಿವೈಡ್ ಮಾಡಿದ್ರೆ ದಿಸ್ ಇಸ್ 2 1s 0 ಮತ್ತೆ 0 ಆಯ್ತು, 2 6 12, ಕರೆಕ್ಟ್? ಸೊ 2012 ಅನ್ನ 2 ಇಂದ ಡಿವೈಡ್ ಮಾಡಿದ್ರೆ 2 1s 0 ಬಂತು, ಬಟ್ ಮುಂದೆ 2 ಡಿಜಿಟ್ ಇದೆ, ಸೊ ಮತ್ತೊಂದು 0 ಬಂತು, 2 6 12. ಸೊ ಆನ್ಸರ್ ಇಸ್ 1006, 1006. ತುಂಬಾ ಈಸಿ ಕ್ವೆಶನ್.